ರೋಹಿತ್, ಈಗ UPSC ಎಕ್ಸಾಮ್ಗಳಲ್ಲೆಲ್ಲ ನಾವು ಹಿಂದಿದು ಅವಕಾಶ ತೆಗೆದಿದ್ದೀವಿ, ಅದನ್ನು ಅವಕಾಶ ಮಾಡಿಕೊಟ್ಟಿದ್ದೀವಿ, ಮಾತೃಭಾಷೆಯಲ್ಲೇ ಬರೀಬೋದು, ನಿಜನಾ ಇದು? ಸರ್, UPSCನಲ್ಲಿ ಮೇನ್ಸಲ್ಲಿ ಕನ್ನಡ ಅವಕಾಶ ಇದೆ. ಓಕೆ, ಕನ್ನಡದಲ್ಲಿ ತಗೊಳ್ಳೋಂಥ ಪ್ರಿಲಿಮ್ಸಲ್ಲಿ ಹೇಳಿ. ಪ್ರಿಲಿಮ್ಸಲ್ಲೇ ಇಲ್ಲ. ಅಂದರೆ ನೀವು ಗೇಟ್ ಒಳಗಡೆ ಬರಬೇಕಾದ್ರೆ ಅವಕಾಶ ಇಲ್ಲ. ಒಳಗಡೆ ಆಫೀಸಲ್ಲಿ ಆರಾಮಾಗಿ ಕೂತ್ಕೋಬೋದು ನೀವು ಅಂತ ಹೇಳ್ತಾರೆ. ಕೂತ್ಕೋಬೋದು. ಅಲ್ಲೇ ಗೇಟ್ ಹಾಕ್ಬಿಟ್ಟಿರ್ತಾರೆ ಅಂತ ಹೇಳಿ. ಹೌದು. ಓಕೆ. ಈಗ ಪ್ರತಿಯೊಂದನ್ನು ನಾವು ಕನ್ನಡಿಗರಾಗಿ ಹೋರಾಟದ ಮೂಲಕನೇ ಪಡೆದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಓಕೆ. ಈಗ ಬ್ಯಾಂಕ್ ಎಕ್ಸಾಮ್ಸಲ್ಲಾಗಲಿ ಡೊಮಿಸೈಲ್ ಇದನ್ನು ರಿಕ್ವೈರ್ಮೆಂಟ್ನ ತೆಗೆದು ಹಾಕಿದ್ರು. ನಾವು ಅದಕ್ಕಾಗಿ ಹೋರಾಡ್ತಾ ಕನ್ನಡ ಪರ ಹೋರಾಟಗಾರರು ಹೋಗಿ ಅಲ್ಲಿ ರೈಲ್ ಕಂಬಿಗೆ ತಲೆ ಅಡ್ಡ ಕೊಟ್ಕೊಂಡು ನಿಂತ್ಕೋಬೇಕು. ಪ್ರತಿ ಒಂದು ಪಡ್ಕೋಬೇಕಾದ್ರೂ ಅದರ ಪರಿಣಾಮಗಳ ಬಗ್ಗೆ ನಾವು ಮುಂಚಿನಿಂದನೂ ವಾರ್ನ್ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಜನ ಅದ್ರ ಬಗ್ಗೆ ಧ್ವನಿ ಎತ್ತೋ ತನಕ ಅದನ್ನು ಪಕ್ಕಕ್ಕೆ ಸರಿಸ್ತಾರೆ. ಓಕೆ. ಈ ರೀತಿ ಹಿಂಬಾಗ್ಲಿನಿಂದ ಹಿಂದಿನ ತಂದು ಶಿಕ್ಷಣದ ಮೂಲಕ ಈಗ ದೊಡ್ಡದಾಗಿ ಅದನ್ನು ಹೇರ್ತಾ ಇದ್ದಾರೆ. ಈಗ NEP-ನಲ್ಲಿ ತ್ರಿಭಾಷಾ ಸೂತ್ರ ಇದೆ. ಈಗ 3 ಭಾಷೆಗಳನ್ನ ಕಲಿಬೋದು. ಈ 3 ಭಾಷೆಗಳಲ್ಲಿ 3ನೇ ಭಾಷೆ ಒಂದು ಆಯ್ಕೆಯಾಗಿ ಕೊಟ್ಟಿದ್ರೆ ನಮ್ಗೆ ಬೇಕಾಗಿದ್ದಂಥ ಒಂದು ಭಾಷೆಯನ್ನು ನಾವು ಆಪ್ಷನಲ್ ಆಗಿ ತಗೋಬೋದಿತ್ತು. ಆದರೆ ಹಾಗಾಗ್ತಾ ಇಲ್ಲ. ಹಿಂದಿಯನ್ನು ಆ ಮೂಲಕ ತಂದು ಹಿಂದಿಯನ್ನು ಸರ್ವವ್ಯಾಪಿಗೊಳಿಸ್ತಾ ಇದ್ದಾರೆ ಇಡೀ ಭಾರತದಲ್ಲೇ. ಅದಕ್ಕಾಗಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋದು ನಮ್ಮ. ಆನಂದ್ ಸರ್, ಏನಾಗಬೇಕು ಸರ್? ಈಗ ನಮಗೆ ಮಹಾರಾಷ್ಟ್ರದಂಥ ಒಂದು ರಾಜ್ಯಕ್ಕೇ ಹಿಂದಿ ಬೇಡ ಅನ್ನೋ ರೀತಿಯಲ್ಲಿ, ಯಾಕಂದರೆ ಅದು ಶಿವಸೇನೆ ಕಾರಣಕ್ಕ, ಮರಾಠಿ ಕಾರಣಕ್ಕ, ಅಥವಾ ಜನಗಳ ದೊಡ್ಡ ವಿರೋಧ ಕಟ್ಕೊಳ್ಬೇಕಾಗುತ್ತೆ ಅನ್ನೋ ಕಾರಣಕ್ಕ, ಅಥವಾ ಅದರ ಅವಶ್ಯಕತೆ ಮಹಾರಾಷ್ಟ್ರಕ್ಕೆ ಇಲ್ಲ, ಮರಾಠಿ ಸಾಕು ಅನ್ನೋ ಥರ ಇದ್ದರೆ ಇದೇ ಸೂತ್ರ ಎಲ್ಲ ರಾಜ್ಯಗಳಲ್ಲೂ ಯಾಕೆ ಆಗಬಾರ್ದು? ಇಲ್ಲ, ಎಲ್ಲ ರಾಜ್ಯಕ್ಕೂ ಮುಖ್ಯವಾಗಿ ಏನಂತಂದರೆ ಎಲ್ಲ ರಾಜ್ಯಗಳು ಕಲಿಕೆನಲ್ಲಿ ಇವತ್ತೇನಿದೆ 2 ಭಾಷೆ ಸೂತ್ರ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಳೋದು ಅದೇ ಸರಿಯಾಗಿರುವಂಥದ್ದು. ನೀವು ಹಿಂದಿ ಒಪ್ತೀರಾ, ಇಂಗ್ಲೀಷ್ ಒಪ್ತೀರಾ, ಕನ್ನಡ ಒಪ್ತೀರಾ? ಇನ್ನೊಂದು ಪ್ರಶ್ನೆ ಬಂತು ನೋಡಿ ಸರ್. ಸರ್ಕಾರದಿಂದ ಮಂಜೂರಾದ ಶಿಕ್ಷಕರ ಸಂಖ್ಯೆ 5060 ಹುದ್ದೆಗಳು. 5000 ಪೈಕಿ ಭರ್ತಿಯಾಗಿರೋದು 3532. ನೇಮಕಾತಿ ಕರೆದ್ರೂ 1528 ಹುದ್ದೆಗಳು ಭರ್ತಿಯಾಗಿಲ್ಲ ಅಂತ ಬಂದಾಗ ಏನ್ರಿ ಈ ಸರ್ಕಾರ ಶಿಕ್ಷಕರನ್ನ ನೇಮಕನೇ ಮಾಡಿಲ್ಲ, ಮಕ್ಕಳು ಫೇಲ್ ಆಗ್ತಾರೆ ಅಂತ ಅವ್ರ ಮೇಲೆ ಹಾಕಿದ್ರೆ ಹೇಗ್ರಿ ಅಂತ ಸಹಜವಾಗಿ ಒಂದು ಪ್ರಶ್ನೆ ರೈಸ್ ಆಯ್ತು. ನನ್ನ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ಹಿಂದಿ ನಮ್ಮ ಭಾಷೆ ಅಲ್ಲ, ನಾನು ಕಲಿಯಲ್ಲ ಅಂತಾನೆ ನಾನು ಎಷ್ಟೋ ಜನ ಟೀಚರ್ ಆಗಿಲ್ಲಪ್ಪ. ಈ ಆ್ಯಂಗಲಲ್ಲಿ ನೋಡೋಣ ನಾವು. ನಾನು ಹಿಂದಿ ನನ್ನ ಭಾಷೆ ಅಲ್ಲ ರೀ, ಕನ್ನಡ ಕಲಿತೀನಿ, ನಾನು ಇಂಗ್ಲೀಷ್ ಪಾಠ ಮಾಡ್ಕೋತೀನಿ, ನಾನು ನಾನು ಮ್ಯಾಥ್ಸ್ ಟೀಚರ್ ಆಗ್ತೀನಿ ಅಂತ ಬಂದಾಗ ನಾನು ಕಲಿಯೋಕ್ಕೆ ಕರೆದ್ರೂ ಹುದ್ದೆಗೆ ಬಂದಿಲ್ಲ ಅಂದರೆ, ಒಂದೊಂದು ಹುದ್ದೆಗೆ ದಿನ ಕರೆದ್ರೆ 10 ಹುದ್ದೆ ಇದ್ದರೆ 1000 ಜನ ಅರ್ಜಿ ಹಾಕ್ತಾರೆ ಸರ್. ಇಲ್ಲಿ 1528 ಹುದ್ದೆಗಳು ಭರ್ತಿಯಾಗಿಲ್ಲ. ನಾನು ಕಲಿಯಲ್ಲ, ನನ್ನ ಭಾಷೆ ಅಲ್ಲ, ಅದು ಇದ್ದಿರಬಹುದು. ಅವ್ನು ಕನ್ನಡ ಪ್ರೇಮಿ ನಾವೇ ಕನ್ಸಿಡರ್ ಮಾಡಲ್ಲ. ಈ ಪ್ರಶ್ನೆ ಇಲ್ಲಿ ಏನು ಗೊತ್ತಾ, ಪ್ರೇಮ, ಭಾಷಾ ಪ್ರೇಮ ಇವೆಲ್ಲ ಬಿಟ್ಬಿಡೋಣ. ಓಕೆ. ಭಾರತೀಯರೆಲ್ಲ ಸಮಾನರು, ಎಲ್ಲ ಮಕ್ಕಳು ಸಮಾನರು, ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡ್ಬೇಕು ದೇಶ ಅಂದಾಗ ಇಲ್ಲಿ ಮೊದಲನೇದಾಗಿ ಕಾಣಿಸ್ಕೋತಾ ಇರೋದು ಹಿಂದಿನ ಒಪ್ಪೋದು, ಹಿಂದಿನ ದೇಶದ ಎಲ್ಲ ಕಡೆ ಬಳಸೋದು, ಇವೆಲ್ಲ ಕೂಡ ಭಾರತದ ಭಾಷಾ ನೀತಿಲಿ ಇದೆ. ಪಾರ್ಟ್ 17 ಆರ್ಟಿಕಲ್ 343 343 351 ಇದೇ ಹೇಳಿರೋದು. ಇದು ಬದಲಾಗದೆ ಇರೋ ತನಕ ನೀವು ಇವಾಗ ಇದು ಹೇಳ್ತಾ ಇದ್ವಿ, ನಾವು NEP ಬಗ್ಗೆ ಮಾತಾಡ್ತಾ ಇದ್ವಿ. NEP-ನಲ್ಲಿ ಹಿಂದಿ ಹೇರಿಕೆ ಇಲ್ಲ ಅಂತ ಹೇಳ್ತಾ ಇದ್ರು. 4.13 ಅಂತ ಒಂದು NEP-ನಲ್ಲಿ the 3 language formula will continue to be implemented while keeping in mind the constitutional provisions, aspirations of the people, regions and the union. ಈ ತರ ಬರ್ಕೊಂಡು ಹೋಗ್ತಾರೆ. ವಾಟ್ ಡಸ್ ಇಟ್ ಮೀನ್? ಇದ್ರ ಅರ್ಥ ಏನು? 3 language formula ಮುಂದುವರಿಸ್ತೀವಿ ಅಂದ್ರೆ ಏನರ್ಥ? ಹಿಂದಿಯೇತರ ನಾಡುಗಳು ಹಿಂದಿ ಕಡ್ಡಾಯ ಅಂತ. ಅದಕ್ಕೆ ಕೇರಳದಲ್ಲಿ ಮೊನ್ನೆ 1ನೇ ಕ್ಲಾಸಿಂದ ಹಿಂದಿ ಅಂತ ಹೇಳ್ತಿದ್ದಾರೆ. NEP-ನೂ ಬಳಸ್ಕೋತಾ ಇರೋದು ಮೊದಲು 8ನೇ ಕ್ಲಾಸಲ್ಲಿ ಯಾವುದೋ ಇದ್ದದನ್ನ ಇವಾಗ 1ನೇ ಕ್ಲಾಸಿಂದ ಹಿಂದಿ ಕಲ್ಸಕ್ ಮಾಡ್ತಾ ಇರೋದು. ಇಲ್ಲಿ ಸಮಸ್ಯೆ ಏನಂತಂದ್ರೆ ಯಾರು ಯಾವ ಭಾಷೆ ಬೇಕಾದ್ರೂ ಕಲಿಬಹುದು ಅಂತ ಸಮಾನತೆ ಕೊಡದೇ ಇದ್ದಾಗ ನಾವು 2ನೇ ದರ್ಜೆ ಪ್ರಜೆಗಳಾಗ್ಬಿಡ್ತೀವಿ. ಅದು ಕೂಡುದು. ಹಾಗಾಗಿ ಸರಿಯಾದ ವಿಧಾನ ಅಂತಂದ್ರೆ ಮೊದಲು ಶಿಕ್ಷಣ ಅನ್ನೋದು ರಾಜ್ಯ ಪಟ್ಟಿಲಿತ್ತಲ್ಲ, ಇವಾಗ 50ನೇ ವರ್ಷ ಅಂತ ಮಾಡಿದ್ವಿ ನಾವು. ಯಾವುದು ತುರ್ತು ಪರಿಸ್ಥಿತಿ 50ನೇ ವರ್ಷದ ವಿರೋಧ ದೊಡ್ಡದಾಗಿ ಅವತ್ತು ಹಿಂಗಾಯ್ತು ಮಾತಾಡಿದ್ರೆ ಹಿಂದಕ್ಕೆ ಹೋಗ್ತೀವಿ ನಾವು. ತುರ್ತು ಪರಿಸ್ಥಿತಿನಲ್ಲಿ ಮಾಡಿದ್ದ ಒಂದು ದೊಡ್ಡ ನಾಡಿಗೆ ಮಾಡಿದ ದ್ರೋಹದಲ್ಲಿ ಶಿಕ್ಷಣವನ್ನ ಜಂಟಿ ಪಟ್ಟಿಗೆ ಎತ್ಕೊಂಡು ಹೋಗಿದ್ದು, ಕನ್ಕರೆಂಟ್ ಲಿಸ್ಟ್ಗೆ. ಅದನ್ನ ಯಾಕೆ ವಾಪಸ್ ರಾಜ್ಯ ಪಟ್ಟಿಗೆ ತರಬಾರದು? ತರಬೇಕು. ರಾಜ್ಯ ಪಟ್ಟಿಲೇ ಶಿಕ್ಷಣ ಇರಬೇಕು. ಎಷ್ಟು ನೀವು ಕೇಂದ್ರೀಕರಿಸ್ತಾ ಹೋಗ್ತಿರೋ ವಿಷಯಗಳನ್ನ ಅಷ್ಟು ಕರಪ್ಷನ್, ಅಷ್ಟು ನಾಶ, ಅಷ್ಟು ಇನ್ಎಫೆಕ್ಟಿವ್ನೆಸ್.
ಪರಿಣಾಮ ಇರೋದಿಲ್ಲ. ನೀವು ಸರ್ವ ಶಿಕ್ಷಾ ಅಭಿಯಾನ ಅಂತ ದೇಶದ ಮಟ್ಟದಲ್ಲಿ ಮಾಡಿದ್ರೆ ಆ ಸೈಕಲ್ ಪೆನ್ಸಿಲ್ ಮೇಲೆ ಕೂತ್ಕೊಳ್ಳೋ ಮಗು ಚಿತ್ರದಿಂದ ಹಿಡಿದು ನಮ್ಮದಾಗಿದ್ರೆ ನಮ್ಮನ್ನು ತಲುಪುತ್ತೆ, ನಮ್ದಲ್ದೇ ತಲುಪಲ್ಲ, ಆ ಮಟ್ಟಕ್ಕಿದೆ. ಹಾಗಿದ್ದಾಗ ಇದು ಯಾವುದು ಏನಂತಂದ್ರೆ ಶಿಕ್ಷಣ ರಾಜ್ಯಕ್ಕೆ ಬರಬೇಕು, 343 351 ಬದಲಾಗಬೇಕು ಮುಖ್ಯವಾಗಿ, ಅದು ಮೂಲ, ರೋಗದ ಮೂಲ ಅಲ್ಲಿದೆ, ಅದು ಬದಲಾಗಬೇಕು. ಶಿಕ್ಷಣ ರಾಜ್ಯ ಪಟ್ಟಿಗೆ ಬರಬೇಕು. NEP 2020ರಲ್ಲಿ ಮೊದಲು ಡ್ರಾಫ್ಟ್ ತಂದಾಗ ಹಿಂದಿ ಕಡ್ಡಾಯ ಅಂತ ಮಾಡಿಬಿಟ್ರು. ವಿರೋಧ ಬಂದ ತಕ್ಷಣ ಅದನ್ನ ನೈಸಾಗಿ ಏನೋ ಸಕ್ಕರೆ ಕೋಟ್ ಮಾಡಿ ತ್ರಿಭಾಷಾ ಸೂತ್ರವನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ರು. ಇವಾಗ ಇವರು ಮಾತಾಡ್ಬೇಕಾದ್ರೆ ಧೈರ್ಯವಾಗಿ ಹೇಳ್ತಾರೆ, ಎಲ್ಲಿದ್ದಾರೆ ಹಿಂದಿ ತೋರಿಸ್ರಿ NEP ನಲ್ಲಿ ಅಂತ. NEP ಎಲ್ಲಿದೆ ಅಂದ್ರೆ ಸ್ವಲ್ಪ ನೋಡ್ಬೇಕು ಅಷ್ಟೇ, ಅದ್ರಲ್ಲಿ ತ್ರಿಭಾಷಾ ಸೂತ್ರ ಮುಂದುವರಿಸ್ತೀನಿ ಅಂತ ಏನರ್ಥ? ಇದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಈ ಹುನ್ನಾರಗಳೆಲ್ಲವೂ ಕೂಡ ಕರ್ನಾಟಕದಂತಹ ನೆಲವನ್ನ ರಾಷ್ಟ್ರಭಕ್ತಿ ಹೆಸರಲ್ಲಿ, ದೇಶ ಪ್ರೇಮದ ಹೆಸರಲ್ಲಿ, ಮತ್ತೆ ದೇಶಕ್ಕೆ ಒಂದು ಲಿಂಕ್ ಲ್ಯಾಂಗ್ವೇಜ್ ಭಾಷೆ ಬೇಕು ಅನ್ನೋ ಹೆಸರಲ್ಲಿ, ದೇಶಭಕ್ತಿಗೂ ಹಿಂದಿಗೂ ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ಯಾರು ಇಡೀ ದೇಶಕ್ಕೆ ತುಂಬಾ ಹಿಂದಿ ಮಾತಾಡಬೇಕು ಅಂತ ಅವನು ದೇಶದ್ರೋಹಿ. ಯಾರು ನಿಮ್ಮ ಊರಲ್ಲಿ ನಿಮ್ ಭಾಷೆ ಮಾತಾಡಿ, ನಾವು ನಿಮ್ಮೂರಿಗೆ ಬಂದಾಗ ನಿಮ್ ಭಾಷೆ ಮಾತಾಡ್ತೀವಿ, ನೀವು ನಮ್ಮೂರಿಗೆ ಬಂದಾಗ ನಮ್ಮ ಭಾಷೆ ಮಾತಾಡಿ, ನಮ್ಮೂರಲ್ಲಿ ನಮ್ಮ ಭಾಷೆ ರಾಜ್ಯ ಆಗ್ಲಿ ಅಂತ ಹೇಳೋನ್ ದೇಶ ಪ್ರೇಮಿ. ಇದನ್ನ ಅರ್ಥ ಮಾಡ್ಕೊಂಡಾಗ ಆಯಾ ನಾಡುಗಳಲ್ಲಿ ಆಯಾ ಭಾಷೆಗಳು ಸಾರ್ವಭೌಮತ್ವ. ಇಂಗ್ಲಿಷ್ ನಮಗ್ ಬೇಡ, ನಿಜವಾಗ್ಲೂ ಇಂಗ್ಲಿಷ್ ಬೇಡ. ಕನ್ನಡದ ಕಲಿಕೆನಲ್ಲಿ ನಂಗೆ ಇಂಜಿನಿಯರಿಂಗ್ ಬೇಕು, ಮೆಡಿಕಲ್ ಬೇಕು, ಎಲ್ಲ ಬೇಕು. ಇವ್ರು ಹೇಳಿದ್ರು NEP ನಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಹೇಳಿದ್ ಸರಿ. NEP ನಲ್ಲಿ ಮೆಡಿಕಲ್, ಕಾನೂನು ಓದೋರಿಗೆ ಸ್ಥಳೀಯ ಭಾಷೆ ಕಲಿಬೇಕು ಅಂತ ಇದೆ. ಯಾಕೆ ಸ್ಥಳೀಯ ಜನರ ಜೊತೆ ಅಂದ್ರೆ ಈಗ ಇರೋ ಸರ್ಕಾರದವ್ರಿಗೆ ಆತರ ಸ್ಥಳೀಯ ಭಾಷೆ ಬೇಕು ಅನ್ನೋ ಒಲವಿದೆ. ಆದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಯಾವ್ದಾದ್ರು ಅದು ಭಾರತದ ಒಕ್ಕು, ಅವ್ರಿಗೆ ನಂಬಿಕೆ ಇದೆಯಲ್ಲ, ವೈವಿಧ್ಯತೆ ಅನ್ನೋದು ಶಾಪ ಅಂತ ಇದು ಅವ್ರಿಗೆ ಕಾಡ್ತಾ ಇರುತ್ತೆ. ವೈವಿಧ್ಯತೆ ವರ ಅಂತ ಅರ್ಥ ಆದಾಗ ಕನ್ನಡದಲ್ಲಿ, ಕನ್ನಡ ನಾಡಲ್ಲಿ ಎಲ್ಲ 1ನೇ ಕ್ಲಾಸಿಂದ ಗಟ್ಟಿ ಮಾಡ್ಬೇಕು. ಕನ್ನಡದಲ್ಲಿ ಈ ವಿಜ್ಞಾನ ಕಲಿಕೆನ ನೀವು 5ನೇ ಕ್ಲಾಸ್ ಅಥವಾ 10 ಬರೋದಕ್ಕೆ 10ನೇ ಕ್ಲಾಸ್ಗೆ ಬರೋದಕ್ಕೆ ಕನ್ನಡ ವಿಜ್ಞಾನ ಕಲಿಕೆ ಕುಂಟುತ್ತಾ ಇದೆ. ಇದನ್ನ ನೀವು ಬುಡದಿಂದ ಭದ್ರ ಮಾಡ್ಕೊಳ್ಳದೆ PUC ನಲ್ಲಿ ಇಂಗ್ಲಿಷ್ ಮೀಡಿಯಂ ಬದಲು ಕನ್ನಡ ಇವತ್ತು ಟ್ರಾನ್ಸ್ಲೇಟ್ ಮಾಡಿ ಹಾಕ್ಬಿಟ್ರೆ ಯಾರು ಓದ್ತಾರೆ? ನಾಳೆ ಭವಿಷ್ಯ ಏನು? ಯಾರು ಓದಲ್ಲ. ಅದಕ್ಕೆ ಮೈಸೂರಲ್ಲಿ ಕಾಲೇಜ್ ಶುರು ಮಾಡಿದ್ರು ಯಾರು ಸೇರ್ಕೊಳ್ಳಲ್ಲ. ಈ ತರ ಪರಿಸ್ಥಿತಿ ಇದು ಯಾರು ಸೇರ್ತಾ ಇಲ್ಲ ಅಂತ ಕಾಲೇಜ್ ಆಗ್ತೀವಿ. ಆದ್ರೆ ಮೂಲ ಎಲ್ಲಿದೆ? ಭವಿಷ್ಯ ಏನು? ನಾವು ಓದಿದ ಮೇಲೆ ಏನು ಭವಿಷ್ಯ ಕಟ್ಕೊಳ್ಳೋಕೆ ಅವಕಾಶ 75 ವರ್ಷ ಎಲ್ಲಿ ಕೊಟ್ರು ಈ ದೇಶದಲ್ಲಿ? ಕಡೆ ಪಕ್ಷ ಇವಾಗ ಮಾತಾಡ್ಬೇಕಾದ್ರೆ ನಾವು ಹೇಳಿದ್ವಿ, ನಿಮ್ಗೆ ಹಿಂದಿ ನಮ್ಮ ದೇಶದ ಭಾಷೆ, ನಿಮ್ಗೆ ಕನ್ನಡ ಏನೋ ಇಂಗ್ಲಿಷ್ ಬೇಕು, ಹಿಂದಿ ಬೇಡ ಅಂತ. ಅದೇ ಹಿಂದಿಯವ್ರಿಗೂ ಅದೇ ತಾನೆ. ಹಿಂದಿಯವ್ರಿಗೆ ಇಂಗ್ಲಿಷ್ ದೂರದ ಭಾಷೆ, ಕನ್ನಡ ಹತ್ರದ ಭಾಷೆ. ಕನ್ನಡ ಯಾಕೆ ಕಲಿಯಲ್ಲ? ಕಲ್ತ್ಕೊಳ್ಳಿ ಕನ್ನಡ. ಅವ್ರ ತಾನೇ ಇಲ್ಲಿ ವಲಸೆ ಬರೋರು. ಬಹಳ ಸರಳ. ಯಾವ ನಾಡಿಗೆ ವಲಸೆ ಹೋಗ್ತಾನೋ ಆ ನೆಲದ ಭಾಷೆ ಕಲಿಬೇಕು. ಇವರು ಬ್ಯಾಂಕಿಂಗ್ ಅಲ್ಲಿ ಏನೋ ಸಹಾಯ ಮಾಡ್ತೀರಿ, ಎಂತದ್ದು ಇಲ್ಲ. ಬ್ಯಾಂಕಿಂಗ್ ರೂಲ್ ಇರೋದೇ ಹೀಗೆ. ಬ್ಯಾಂಕಿಂಗ್ ಆಡಳಿತ ನೀವು ಹಿಂದಿ ಇಂಗ್ಲಿಷ್ ಅಲ್ಲಿ ಮಾಡಿ, ಇಷ್ಟು ಪರ್ಸೆಂಟೇಜ್ ಹಿಂದಿ ಬಳಸಿ, ನಿಮ್ಮ ಕಂಪ್ಯೂಟರ್ಗಳು ಇಷ್ಟು % ಹಿಂದಿ ಇಂಗ್ಲಿಷ್ ಇರಬೇಕು. ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ಮಾಡ್ಕೊಂಡಿರೋ ನೀತಿಗಳು ಇದೆ. ನೀವೇನಾರೋ ಪ್ರತಿರೋಧ ಮಾಡಿದ್ರೆ, ವಿರೋಧ ಮಾಡಿದ್ರೆ, ಅಯ್ಯಯ್ಯೋ ನಾವು ಹಿಂದಿ ಹೇರ್ತಾ ಇಲ್ಲ, ನಿಮ್ಮ ಮೇಲೆ ನಿಮ್ಗೆ ಒಪ್ಪಿಸ್ತಾ ಇದೀವಿ ಅಂತಾರೆ. ನೀವು ಬಾಯಿ ಮುಚ್ಕೊಂಡಿದ್ರೆ ನಿಮ್ ತಲೆ ಮೇಲೆ ಬಂಡೆ ಹಾಕ್ತಾರೆ. ಇದು ಭಾರತದ ದುರಂತ, ಇವತ್ತಿನ ಹುಳುಕಿನ ಭಾಷಾ ನೀತಿ. ಇದನ್ನೇ ನಾವು ಅಡ್ರೆಸ್ ಮಾಡಬೇಕಾಗಿರೋದು. ಇದಕ್ಕೆ ಕಾಂಗ್ರೆಸ್ಸು ಬೇಕು, ಬಿಜೆಪಿನೂ ಬೇಕು, ಆಪು ಬೇಕು, ಇನ್ನೊಂದು ಮತಾಪು ಬೇಕು. ಹಾಗೇನೆ ಕನ್ನಡಿಗರು ಬೇಕು, ತಮಿಳರು ಬೇಕು, ತೆಲುಗರು ಬೇಕು, ಹಿಂದಿಯವರು ಬೇಕು. ಯಾರು ಈ ದೇಶ ಒಂದಾಗಿರ್ಬೇಕು, ದೇಶ ಚೆನ್ನಾಗಿರ್ಬೇಕು, ನಾವು ಭಾರತ ಮುಂದುವರಿಬೇಕು, ಭಾರತೀಯತೆ ಇರಬೇಕು. ವಿದೇಶಿ ಭಾಷೆಗೆ ಎದುರಾಗಿ ಎಲ್ಲ ಭಾರತೀಯ ಭಾಷೆಗಳನ್ನ ನಿಲ್ಲಿಸಬೇಕೇ ಹೊರತು ಈ ದೇಶಿ ಭಾಷೆ ಇಂಗ್ಲಿಷ್ನ ಓಡಿಸಿ ಅದ್ರ ಬದಲು ನಮ್ಮ ದೇಶದ ಹಿಂದಿ ತಗೊಳ್ಳಿ ಅಂದ್ರೆ, ಇದು ಒಂದು ಕಬ್ಬಿಣದ ಚಾಕು ಆದ್ರೆ ಇದು ಸ್ಟೀಲ್ ಚಾಕು, ಎಲ್ಲರೂ ಚುಚ್ಚಿದ್ರು ನಂಗೆ ನೋವೇ. ಹಾಗಾಗಿ ಸರಿಯಾಗಿರೋ ವ್ಯವಸ್ಥೆ ರೂಪುಗೊಳ್ಬೇಕು ಅನ್ನೋದು ಇದಕ್ಕೆ ಪರಿಹಾರ. ಒಂದು ಕನ್ನಡದ ಕಂದ, ಒಂದು ಕನ್ನಡದ ಕಂದಮ್ಮ, ಒಂದು ಕನ್ನಡದ ಮಗು ಅಕಸ್ಮಾತ್ ಹಿಂದಿ ಕಲಿಯದೇ ಇದ್ರೆ ಅದು ಈ ದೇಶಕ್ಕೆ ಮಾಡೋ ಮೋಸ ಆಗುತ್ತಾ? ಉತ್ತರ ಪ್ರದೇಶಕ್ಕೆ ಮಾಡುವ ದ್ರೋಹ ಆಗಬಹುದಾ? ಮಧ್ಯಪ್ರದೇಶದ ವಿರುದ್ಧದ ದೌರ್ಜನ್ಯ ಅದಾಗಬಲ್ಲದೆ? ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ಗೆ ಅದು ತುಂಬ ನೋವಿನ ಸಂಗತಿ ಆಗುತ್ತಾ? ಇನ್ನೊಂದು ರಾಷ್ಟ್ರೀಯ ಪಕ್ಷ BJPಗೆ ತುಂಬ ದುಃಖಕರ ವಿದ್ಯಮಾನವಾಗಿ ಕನ್ನಡದ ಒಂದು ಕಂದಮ್ಮ ಹಿಂದಿ ಕಲಿಯದೇ ಇದ್ದರೆ ಆಗಬಹುದಾ?